ಗೀತಾ ಮಹಾತ್ಮೆ. ಅನೇಕಬಾಹೂದರವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹೇ ವಿಶ್ವರೂಪಿಯೇ, ನಿನ್ನ ಹಲವಾರು ತೋಳುಗಳು, ಅನೇಕ ಹೊಟ್ಟೆಗಳು, ಬಾಯಿಗಳು, ಕಣ್ಣುಗಳು ಮತ್ತು ಅಸಂಖ್ಯಾತ ರೂಪಗಳು ಎಲ್ಲ ಕಡೆಗಳಲ್ಲಿ ವಿಸ್ತರಿಸಲ್ಪಟ್ಟಿವೆ. ಈ ನಿನ್ನ ರೂಪಕ್ಕೆ ಆದಿಯೂ ಮಧ್ಯವೂ ಅಂತ್ಯವೂ ನನಗೆ ಕಾಣಿಸುತ್ತಿಲ್ಲ. ಭಗವಂತನು ಕರುಣಿಸಿದ ದಿವ್ಯ ದೃಷ್ಟಿಯ ಸಹಾಯದಿಂದ ಅರ್ಜುನನು ಭಗವಂತನ ಅನೇಕ ಬಾಹುಗಳನ್ನು ನೋಡುತ್ತಾನೆ. ಅವುಗಳಲ್ಲಿ ಪ್ರತಿಯೊಂದು ಕೈಗಳು ಎಡಬಿಡದೆ ಕಾರ್ಯಗಳಲ್ಲಿ ಮಗ್ನವಾಗಿರುತ್ತವೆ. ಇಡೀ ವಿಶ್ವಮಂಡಲದಲ್ಲಿ ಕಂಡುಬರುವ ಕೈಗಳೆಲ್ಲವನ್ನೂ ಅರ್ಜುನನು ವಿಶ್ವರೂಪದಲ್ಲಿ ವೀಕ್ಷಿಸುತ್ತಾನೆ. ಎಲ್ಲ ಕೈಗಳಲ್ಲಿ ಕೆಲಸ ಮಾಡುವ ಶಕ್ತಿಯೂ ಕೂಡ ಅವನದೇ ಆಗಿರುತ್ತದೆ. ಹಾಗೆಯೇ ತನ್ನ ಕೈಗಳ ಶಕ್ತಿಯೂ ಕೂಡ ಭಗವಂತನದೇ ಎಂದು ತಿಳಿಯುತ್ತಾನೆ. ವಿಶ್ವದಲ್ಲಿ ಕಂಡುಬರುವ ಉದರಗಳೆಲ್ಲ ಭಗವಂತನದೇ ಆಗಿ ಯಾವ ಬಾಯಿಯಿಂದ ಪದಾರ್ಥಗಳನ್ನು ಸೇವಿಸಿದರೂ ಅದು ಅವನ ಉದರವನ್ನು ಸೇರುತ್ತದೆ ಎಂದು ತಿಳಿಯುತ್ತಾನೆ. ವಿಶ್ವದಲ್ಲಿ ಕಂಡುಬರುವ ಪ್ರತಿಯೊಂದು ಜೀವಿಯ ತಲೆಗಳೆಲ್ಲವೂ ಭಗವಂತನ ತಲೆಗಳಾಗಿರುತ್ತವೆ. ಆ ತಲೆಗಳಲ್ಲಿರುವ ಕಣ್ಣುಗಳು ಮತ್ತು ಕಣ್ಣುಗಳಲ್ಲಿರುವ ದೃಷ್ಟಿಶಕ್ತಿಯು ಭಗವಂತನದ್ದೆಂದು ಸೂಕ್ಷ್ಮವನ್ನು ತಿಳಿಯುತ್ತಾನೆ. ಪ್ರತಿಯೊಂದು ಅಣುವಿನಲ್ಲಿ ಪೂರ್ಣವಾಗಿರುವ ಭಗವಂತನಲ್ಲಿ ಭೂಮಿ, ಸ್ವರ್ಗ, ಪಾತಾಳ ಹಾಗೂ ದಶದಿಕ್ಕುಗಳನ್ನು ನೋಡುತ್ತಾನೆ. ಜಡದಲ್ಲೂ ಅವನಿರುವನು. ಅವನು ವಿಶ್ವವ್ಯಾಪಿ. ಅವನ ಆದಿ, ಮಧ್ಯ ಮತ್ತು ಅಂತ್ಯಗಳು ಅನಂತವಾಗಿದ್ದು ಅರ್ಜುನ ಅವುಗಳನ್ನು ಕಾಣದಾಗುತ್ತಾನೆ. ಒಟ್ಟಿನಲ್ಲಿ ರಥಾರೂಢನಾದ ಅರ್ಜುನನು ಮೂಕ ವಿಸ್ಮಿತನಾಗುತ್ತಾನೆ. ಕಂಡು ಕೇಳರಿಯದ ಲೋಕದ ಅನಾವರಣ ಅವನಿಗಾಗುತ್ತದೆ. ಈ ಅದ್ಭುತ ದರ್ಶನವು ತನ್ನ ಪೂರ್ವಜನ್ಮದ ಪುಣ್ಯಫಲ ಎಂದು ತಿಳಿಯುತ್ತಾನೆ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.